ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿದ ಗೋಕಾಕ್ ಸಾಹುಕಾರ್. ಸಹಕಾರ ಅಪೆಕ್ಸ್ ಬ್ಯಾಂಕ್ ಸಾಲ ಕೇಸ್ನಲ್ಲಿ ವಿವಿಪುರಂ ಠಾಣೆಗೆ ದೂರು. ಸೆಕ್ಷನ್ 420 ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್. ಇದೊಂದು ರಾಜಕೀಯ ಪ್ರೇರಿತವಾಗಿ ದಾಖಲಾದ ದೂರು. 7 ವರ್ಷದ ಹಿಂದೆಯೇ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇವೆ. ನನ್ನ ಪರ ವಕೀಲರು ಕೇಸ್ಗೆ ಉತ್ತರಿಸುತ್ತಾರೆ ಅಂತ ನ್ಯೂಸ್ ಫಸ್ಟ್ಗೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಶ್ರೀಕಾಂತ್ ಪೂಜಾರಿ ಬೆಂಬಲಿಸಿ ಪ್ರತಿಭಟಿಸಿದವರ ವಿರುದ್ಧ ಎಫ್ಐಆರ್. 43 ಜನರ ವಿರುದ್ಧ ದಾಖಲಾಯಿತು ಎಫ್ಐಆರ್. ರೌಡಿ ಶೀಟರ್ನ ಹೀರೋ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶ. ಕಾಂಗ್ರೆಸ್ ಮನಸ್ಥಿತಿಯೇ ಕೋಮು ಗಲಭೆ ಎಬ್ಬಿಸುವಂತದ್ದು. ರಾಮ ಮಂದಿರ ಉದ್ಘಾಟನೆ ವೇಳೆ ಮತ್ತೊಮ್ಮೆ ಕೋಮು ಗಲಭೆಗೆ ಯತ್ನಿಸುತ್ತಿದೆ ಅನ್ನಿಸುತ್ತದೆ. ಬಿಜೆಪಿ ಫತ್ವಾ ಬಗ್ಗೆ ಬಿಕೆ ಹರಿಪ್ರಸಾದ್ ಟ್ವೀಟ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿ. ಅಭಿಮಾನಿಗಳು, ಕಾರ್ಯಕರ್ತರು, ಮಠಾಧೀಶರ ಒತ್ತಾಯವಿದೆ. ಟಿಕೆಟ್ ತಗೊಂಡ್ ಬಾ, ಗೆಲ್ಲಿಸ್ತೀವಿ ಅಂತ ನನಗೂ ಅವನಿಗೂ ಹೇಳ್ತಿದ್ದಾರೆ. ಹಾವೇರಿಯಿಂದ ಪುತ್ರ ಕಾಂತೇಶ್ ಸ್ಪರ್ಧೆ ಬಗ್ಗೆ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ. ವಿನಾಶಕಾಲಿ ವಿಪರೀತ ಬುದ್ಧಿ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ. ಡಿಜೆ ಹಳ್ಳಿ ಕೆಜೆಹಳ್ಳಿ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ಬಿವೈ ವಿಜಯೇಂದ್ರ ಕಿಡಿ. ಬೆಳ್ಳಂಬೆಳಗ್ಗೆ ಅನಧಿಕೃತ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ. ಗಜೇಂದ್ರಗಡ ಪಟ್ಟಣದ ಪುರಸಭೆಯಿಂದ ತೆರವು. ವ್ಯಾಪಾರಸ್ಥರು ಅಧಿಕಾರಿಗಳ ಮಧ್ಯೆ ವಾಗ್ವಾದ. ದಾಸರಕೊಪ್ಪಲು ತಾಯಿ ಮಕ್ಕಳ ನಿಗೂಢ ಸಾವು ಕೇಸ್ಗೆ ಟ್ವಿಸ್ಟ್. 3ರನ್ನ ಕೊಂದು ಎಸ್ಕೇಪ್ ಆಗಿದ್ದು ಪಾತಕಿಯ ಗೆಳೆಯ. ಹಣಕ್ಕಾಗಿ ಪೀಡಿಸಿ ಹತ್ಯೆ ಮಾಡಿದವನನ್ನ ಬಂಧಿಸಿದ ಪೆನ್ಷನ್ ಮೊಹಲ್ಲಾ ಪೊಲೀಸರು. ಸುಮಲತಾ ಅಂಬರೀಶ್ ಆಪ್ತನಿಂದ ಎಚ್ಡಿ ಕುಮಾರಸ್ವಾಮಿ ಭೇಟಿ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿದ ಇಂಡುವಾಳು ಸಚ್ಚಿದಾನಂದ. ಮಂಡ್ಯ ರಾಜಕಾರಣದಲ್ಲಿ ಭೇಟಿಯಿಂದ ಹೊಸ ಸಂಚಲನ. ಈಗ ಸಲಹೆಗಾರನಾಗಿರು, ಜುಲೈನಲ್ಲಿ ಮಂತ್ರಿ ಮಾಡ್ತೀನಿ. ಸಿಎಂ ಸಿದ್ದರಾಮಯ್ಯ ನನಗೆ ಭರವಸೆ ಕೊಟ್ಟಿದ್ದಾರೆ. ಬಹಿರಂಗ ಸಭೆಯಲ್ಲಿ ಹೇಳಿದ ಬಸವರಾಜ ರಾಯರೆಡ್ಡಿ. ಹಾಗಿದ್ರೆ ಜುಲೈನಲ್ಲಾಗುತ್ತಾ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ? ಬಿಜೆಪಿ ನಾಯಕರ ಫೋಟೋ ದುರ್ಬಳಕೆ ಆರೋಪ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಫೇಸ್ಬುಕ್ ಹ್ಯಾಂಡಲರ್ ವಿರುದ್ಧ ದೂರು. ಅಧಿಕೃತ ಫೇಸ್ಬುಕ್ ಪುಟ ನಿರ್ಬಂಧಿಸುವಂತೆ ಬಿಜೆಪಿ ಮನವಿ. ಮುಸ್ಲಿಂ ಸಮುದಾಯದಿಂದ ಇರೋದು 2 ಸಚಿವರು. ಲೋಕಸಭೆ ಚುನಾವಣೆಗೆ ನಮ್ಮನ್ನ ಪರಿಗಣಿಸಬೇಡಿ. ಮಿನಿಸ್ಟರ್ಗಳ ಸ್ಪರ್ಧೆ ಚರ್ಚೆ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಯಾಗಿ ಜಮೀರ್ ಅಹಮದ್ ಖಾನ್ ಮನವಿ. ಇವತ್ತು ಬಿವೈ ವಿಜಯೇಂದ್ರರಿಂದ ರಾಮ ಮಂತ್ರಾಕ್ಷತೆ ಹಂಚಿಕೆ. ಅಯೋಧ್ಯೆಗೆ ತೆರಳು ರಾಮ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸೋಕೆ ಪ್ಲಾನ್. ಆರ್ಥಿಕ ನೆರವು ನೀಡೋಕೆ ಸ್ಥಳೀಯ ನಾಯಕರ ತೀರ್ಮಾನ. ನೇಪಾಳದಿಂದ ದಿನನಿತ್ಯ ಆಗಮಿಸ್ತಾ ಇವೆ ವಸ್ತುಗಳು. ಅಯೋಧ್ಯೆಗೆ ಬಂದ ದವಸ ಧಾನ್ಯ, ಸೀರೆ, ಬೆಳ್ಳಿ, ಮಂಟಪ, ಬಟ್ಟಲು. ಸೀತಾದೇವಿಯ ಜನ್ಮಸ್ಥಳದಿಂದ ಬಂದ ವಸ್ತುಗಳ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಜನವರಿ 19 ಮತ್ತು 20ರಂದು ರಾಮನ ಊರಿನಲ್ಲಿ ಹಾರಲಿವೆ ಗಾಳಿಪಟ. ಅಯೋಧ್ಯೆಯಲ್ಲಿ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಗಾಳಿಪಟ ಸ್ಪರ್ಧೆ. ದೇಶ ವಿದೇಶಗಳ ಸ್ಪರ್ಧಿಗಳ ನೋಂದಣಿ. ವಿಶ್ವ ದಾಖಲೆ ನಿರ್ಮಿಸುವ ಉದ್ದೇಶ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಆಯ್ದ ಗಣ್ಯರಿಗಷ್ಟೇ ಆಹ್ವಾನ. ವಿಶೇಷವಾಗಿ ವಿನ್ಯಾಸ ಮಾಡಲಾಗಿರುವ ಇನ್ವಿಟೇಷನ್. ಆಮಂತ್ರಣ ಪತ್ರಿಕೆಯಲ್ಲೇ ಗಣ್ಯರ ಹೆಸರಿನ ಜೊತೆ ಇದೆ QR ಕೋಡ್. ರೋಗಿಗಳ ಆರೋಗ್ಯಕ್ಕಾಗಿ ಕೊಡೋ ಹಾಲಿಗೂ ಕನ್ನ. ಬೆಳಗಾವಿಯ ಬಿಮ್ಸ್ನಲ್ಲಿ ಕೆಲ ಸಿಬ್ಬಂದಿಯಿಂದ ಅಕ್ರಮವಾಗಿ ಹಾಲು ಮಾರಾಟ.
ನೀರಿನ ಬಾಟಲ್ಗಳಲ್ಲಿ ಹಾಲು ತುಂಬಿ ಸೇಲ್ ಸೇಲ್ ಸೇಲ್. ಆರೋಗ್ಯ ಸಚಿವರ ಮುಂದೆ ಹೈಡ್ರಾಮಾ ಮಾಡಿದ್ದ ನರ್ಸ್ ಸುನೀತಾ ನಾಯ್ಕ್ ವರ್ಗಾವಣೆ. ಹುಬ್ಬಳ್ಳಿ ಕಿಮ್ಸ್ ಶುಶ್ರೂಷಾಧಿಕಾರಿ ಹುದ್ದೆಗೆ ನಿಯೋಜನೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಆದೇಶ. ಬಿಬಿಎಂಪಿಯಿಂದ ಮುಂದುವರೆದ ಬೇಕಾಬಿಟ್ಟಿ ಕಾಮಗಾರಿ. ಸಂಪಂಗಿ ರಾಮನಗರದಲ್ಲಿ 2 ದಿನಕ್ಕೆ ಕಿತ್ತು ಬರ್ತಾ ಇದೆ ಡಾಂಬರ್. ಬಿಬಿಎಂಪಿ ಕೇಂದ್ರ ಕಚೇರಿ ಕೂಗಳತೆ ದೂರದಲ್ಲೇ ಕಳಪೆ ಕಾಮಗಾರಿ ಬಟಾಬಯಲು. ಮಂಡ್ಯದ ಹೆಬ್ಬಾಕವಾಡಿಯ ಶಾರದಮ್ಮ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಗಂಡನ ಜೊತೆ ಸೇರಿ ತಾಯಿಯನ್ನ ಕೊಂದ ಪಾಪಿ ಮಗಳು. ಆರೋಪ ತೋರಿಸಿದ ಜಾಗ ಅಗೆದ್ರೂ ಸಿಗ್ತಾ ಇಲ್ಲ ಮೃತದೇಹ. ಪೊಲೀಸರಿಂದ ಮುಂದುವರಿದ ಶೋಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.